ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅಂಡರ್ ಪಾಸ್ ನಲ್ಲಿ ಮುಳುಗಿ ಯುವತಿ ಸಾವನ್ನಪ್ಪಿದ್ಲು. ಇಂದು ಟೆಕ್ಕಿ ಭಾನುರೇಖಾ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಿಂದ ವಿಕ್ಟೋರಿಯಾಗೆ ಶವವನ್ನ ಕಳಿಸಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಕೆಲ ಹೊತ್ತಲ್ಲೇ ಭಾನುರೇಖಾ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನಿನ್ನೆ ಸಾವನ್ನಪ್ಪಿದ್ದು ಭಾನುರೇಖಾ ಅವರು. ಅಂಡರ್ ಪಾಸ್ನಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಅವರು. ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಅವಾಂತರ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಸಾವು ನೋವುಗಳು ಸಂಭವಿಸ್ತಾನೆ ಇದ್ದಾವೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ. ಇನ್ನು ನಿನ್ನೆ ಸುರಿದಂಥ ಭಾರಿ ಮಳೆಗೆ ಅಂಡರ್ ಪಾಸ್ನಲ್ಲಿ ನೀರಿದ್ದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಕಾರು ಚಾಲಕ ಮಾಡಿದ್ದು ಕೂಡ ದಡ್ ಕೆಲಸ ಮಾಡ್ದ. ಕಾರು ಚಾಲಕ ಅವನು ಮಾಡಿದಂಥ ಎಡವಟ್ಟಿನಿಂದ ಈ ಯುವತಿ ಕೂಡ ಸಾವನ್ನಪ್ಪುವಂತಾಯ್ತು. ಭಾನುರೇಖಾ ಅಂಡರ್ ಪಾಸ್ನಲ್ಲಿ ಆ ಕಾರ್ ಮೂವ್ ಆದಂಥ ಸಂದರ್ಭದಲ್ಲಿ ಸಾವನ್ನಪ್ಪದಂಥವ್ರು. ಸರ್ಕಾರ ಪರಿಹಾರ ಘೋಷಣೆ ಮಾಡ್ತು. ಬರೀ ಪರಿಹಾರ ಘೋಷಣೆ ಮಾಡಿದ್ರೆ ಸಾಲಲ್ಲ, ಅದಕ್ಕೆ ಶಾಶ್ವತ ಪರಿಹಾರ ಅನ್ನುವಂಥದ್ದು ಬೇಕಾಗಿದೆ ಇಂಥ ಸಮಸ್ಯೆಗಳಿಗೆ. ಇದನ್ನೇ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಬಂದಿದೆ, ಇನ್ಮೇಲೆ ಸರಿ ಮಾಡ್ತೀವಿ ಅಂತ. ನೋಡೋಣ ಯಾವ ಸರ್ಕಾರ ಬಂದರೂ ಇದೇ ರೀತಿಯಾದಂಥ ಪರಿಸ್ಥಿತಿನೇ ಇದೆ, ಯಾವಾಗ ಬದಲು ಮಾಡ್ತಾರೆ ಅಂತ. ಇನ್ನ ಭಾನುರೇಖಾ ಸಾವನ್ನಪ್ಪದಂತ ಹಿನ್ನೆಲೆಯಲ್ಲಿ ಭಾನುರೇಖಾ ಅವರ ಸಹೋದರ ಸಂದೀಪ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಸೊ FIR ದಾಖಲಾಗಿದೆ. ಭಾನುರೇಖಾ ಸಾವಿನ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಟ್ಟರು ಭಾನುರೇಖಾ ಅವರ ಅಣ್ಣ. ಸೊ ಹೀಗಾಗಿ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. BBMP ಅಧಿಕಾರಿಗಳು ಮತ್ತು ಕಾರಿನ ಡ್ರೈವರ್ ಮೇಲೆ FIR ಅನ್ನ ದಾಖಲು ಮಾಡಲಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ 304A ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗಿರುವಂಥದ್ದು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. BBMP ಅಧಿಕಾರಿಗಳು ಮತ್ತು ಕಾರಿನ ಡ್ರೈವರ್ ವಿರುದ್ಧ ಈ ಒಂದು FIR ಅನ್ನ ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿನ್ನೆ ಭಾನುರೇಖಾ ಅವರು ಸಾವನ್ನಪ್ಪಿದ್ರು, ನಂತರ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬಂದಿದ್ರು. ಇಲ್ಲಿ ಪ್ರಮುಖವಾಗಿ ಆರೋಪ ಅಂದ್ರೆ ಒಂದು FIR ದಾಖಲಾಗಿರುವಂಥದ್ದು, ಅದರ ಜೊತೆಗೆ ಆಸ್ಪತ್ರೆ ಮೇಲೂ ಕೂಡ ಆರೋಪ ದಾಖಲಾಗಿತ್ತು. ಅಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಿಲ್ಲ, ಬಂದಂತ ಸಂದರ್ಭದಲ್ಲಿ ಅಡ್ಮಿಟ್ ಮಾಡ್ಕೊಂಡಿರ್ಲಿಲ್ಲ ಅಂತ. ಏನೇನ ಆಯ್ತು, ಈಗ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ನಿನ್ನೆ ಬೆಳಿಗ್ಗೆ ಭಾನುರೇಖಾ ಅವರ ಕುಟುಂಬದವರು 8 ಗಂಟೆ ಸುಮಾರಿಗೆ ಒಂದು ಝೊಯ್ಲೋ ಕಾರನ್ನು ಕೂಡ ಅಷ್ಟೇ ಬುಕ್ ಮಾಡ್ಕೊಂತಾರೆ. ಇಡೀ ದಿನಾಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿರುವಂತಹ ಒಂದಷ್ಟು ಐತಿಹಾಸಿಕ ಸ್ಥಳಗಳು ಸೇರಿದಂತೆ ಒಂದಷ್ಟು ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬೇಕು ಅಂತ. ಅದರಂತೆ ನಿನ್ನೆ 8:45ಕ್ಕೆ ಮನೆ ಬಿಟ್ಟಂತವ್ರು ಇಸ್ಕಾನ್ ಟೆಂಪಲ್ ಸೇರಿದಂತೆ ಒಂದಷ್ಟು ಪ್ಲೇಸ್ ಗಳನ್ನ ಸುತ್ತಾಡಿಕೊಂಡು 3:45 ಸುಮಾರಿಗೆ ಕಬ್ಬನ್ ಪಾರ್ಕ್ ಗೆ ಬರ್ತಾರೆ. ಕಬ್ಬನ್ ಪಾರ್ಕ್ ಅನ್ನ ಸುತ್ತಾಡಿದಂತ ಬಳಿಕ ಇಡೀ ಫ್ಯಾಮಿಲಿ 5 ಜನರು ಭಾನುರೇಖಾ ಸೇರಿದಂತೆ ಅವರ ತಾಯಿ, ಅವರ ಅಜ್ಜಿ ಮತ್ತು ಅವರ ಅಣ್ಣ ಮತ್ತು ಆಕೆಯ ಸಂಬಂಧಿ ಒಬ್ರು ಕೂಡ ಅಷ್ಟೇ 5 ಜನರು ಕೂಡ ಅಷ್ಟೇ ಬರ್ತಾ ಇರ್ತಾರೆ. ಬಂದಂತ ಟೈಮ್ ನಲ್ಲಿ ಮಳೆ ಕೂಡ ಅಷ್ಟೇ ಶುರುವಾಗುತ್ತೆ. ಕೇರ್ ಸರ್ಕಲ್ ನಲ್ಲಿರುವಂತಹ ಅಂಡರ್ ಪಾಸ್ ಗೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಒಂದು ಅಂಡರ್ ಪಾಸ್ ನೀರು ತುಂಬಿಕೊಂಡಿದ್ದ ಕಾರಣಕ್ಕೋಸ್ಕರ ಝೈಲೋ ಕಾರು ಆ ಒಂದು ನೀರಿನ ಒಳಗಡೆ ಸಿಗಾಕೊಳ್ಳುತ್ತೆ. ಸಿಗಾಕೊಂಡಂತ ಬಳಿಕ ಎಲ್ಲರೂ ಕೂಡ ಅಷ್ಟೇ ಪ್ರಯತ್ನವನ್ನ ಮಾಡ್ತಾರೆ ಹೊರಗಡೆ ಬರೋದಕ್ಕೆ. ಆದ್ರೂ ಕೂಡ ಅಷ್ಟೇ ಪ್ರಯತ್ನ ವಿಫಲ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಅಲ್ಲಿದ್ದಂತ ಅವ್ರ ಅಣ್ಣ ಸಂದೀಪ್ ಏನಿದ್ರೆ ಅವರು ಕೂಡ ಅಷ್ಟೇ ಒಂದು ಕಾರಿನ ಗ್ಲಾಸ್ ಅನ್ನ ಹೊಡೆಯುವಂತ ಮುಖಾಂತರವಾಗಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೇ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮಳೆಯ ನೀರೇನಿತ್ತು ಅದು ಮಳೆಯ ನೀರು ರಭಸವಾಗಿ ಬರ್ತಾ ಇರುತ್ತೆ. ಜೊತೆಗೆ ಆ ಒಂದು ಮಳೆ ನೀರು ಕೂಡ ಆ ಒಂದು ಕಾರ್ನ ಒಳಭಾಗಕ್ಕೆ ಸೇರ್ಕೊಂಡಂತ ಕಾರಣ ಮತ್ತು ಆ ಒಂದು ಭಾನುರೇಖೆ ಏನಿದ್ದಾಳೆ ಮೃತಪಟ್ಟಂತಹ ಒಂದು ಯುವತಿ, ಆ ಯುವತಿಯು ಕೂಡ ಅಷ್ಟೇ ಝೊಯ್ಲೋ ಕಾರ್ನ ಹಿಂಬದಿಯ ಸೀಟ್ ನಲ್ಲಿ ಕುಳಿತುಕೊಂಡಿರ್ತಾರೆ. ಅವರು ಕೂಡ ಮುಂದೆ ಬರೋದಕ್ಕೂ ಕೂಡ ಆಗೋದಿಲ್ಲ. ತಕ್ಷಣವೇ ಸಂದೀಪ್ ಆ ಒಂದು ಕಾರಿನ ಗ್ಲಾಸ್ ಅನ್ನ ಹೊಡೆದು ಹೊರಗಡೆ ಬಂದು ಅಲ್ಲಿದ್ದಂತ ಸಾರ್ವಜನಿಕರನ್ನ ರಕ್ಷಣೆಗೆ ಅಂತ ಬೇಡ್ಕೊಳ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿದ್ದಂತ ಪಬ್ಲಿಕ್ ಆಗಿರ್ಬೋದು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಇಮಿಡಿಯೇಟ್ ಆಗಿ ಬಂದು ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಹಿಂಬದಿಯ ಸೀಟ್ ನಲ್ಲಿದ್ದಂತ ಭಾನುರೇಖಾ ಕಂಪ್ಲೀಟ್ ಆಗಿ ನೀರು ಕುಡಿದಂತ ಪರಿಣಾಮವಾಗಿ ಅವರು ಅಸ್ವಸ್ಥರಾಗ್ತಾರೆ. ಅಸ್ವಸ್ಥರಾದಂತಹ ಬಳಿಕ ಅವರನ್ನ ಇಮಿಡಿಯೇಟ್ ಆಗಿ ಮಾರ್ತಾಸ್ ಹಾಸ್ಪಿಟಲ್ ಕರ್ಕೊಂಡು ಬರ್ತಾರೆ. ಆದ್ರೆ ಸೆಂಟ್ ಮಾರ್ತಾಸ್ ಹಾಸ್ಪಿಟಲ್ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅವರು ಪ್ರಾಣ ಹೋಗಿತ್ತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಇದರ ಜೊತೆಗೆ ಇನ್ನು ಪ್ರಮುಖವಾಗಿ
ಕಾರು ಚಾಲಕ ಏನಿದ್ದಾನೆ ಆ ಒಂದು ಕಾರು ಚಾಲಕನ ಮೇಲೆಯೂ ಕೂಡ ಈಗಾಗಲೇ ದೂರನ್ನ ಕೊಟ್ಟು FIR ಅನ್ನ ಮಾಡಿಸಿದ್ದಾರೆ. ಪ್ರಮುಖವಾಗಿ ಕಾರು ಚಾಲಕನ ಮೇಲೆ ಏನಕ್ಕೆ ದೂರು ಕೊಟ್ಟು ಅಂತಂದ್ರೆ ಅಲ್ಲಿ ನೀರಿರುವಂತ ವಿಚಾರ ಗೊತ್ತಾಗಿದ್ರು ಕೂಡ ಅಷ್ಟೇ, ಆ ಒಂದು ನೀರಿನ ಮಟ್ಟ ಜಾಸ್ತಿ ಇದೆ ಅಂತ ವಿಚಾರ ಗೊತ್ತಾಗಿದ್ರು ಕಾರು ಚಾಲಕ ಆ ಒಂದು ಮಾರ್ಗದಲ್ಲಿ ಬಂದು ಈ ಒಂದು ಘಟನೆಗೆ ಆತನು ಕೂಡ ಒಂದು ರೀತಿಯಂತ ಕಾರಣ ಅನ್ನುವಂಥದ್ದು ಕೂಡ ಆ ಒಂದು FIR ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ BBMP ಅಧಿಕಾರಿಗಳು ಮತ್ತು ಆ ಒಂದು ಕಾರು ಚಾಲಕನ ಮೇಲೆ ಆಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ 304A ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಕಾರು ಚಾಲಕನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಎನ್ಕ್ವೈರಿಯನ್ನು ಮುಂದುವರಿಸಿದ್ದಾರೆ. ಪೃಥ್ವಿ, ಅಲ್ಲ ಮಂಜು, ಇಲ್ಲಿ ಆಸ್ಪತ್ರೆ ಮೇಲೂ ಕೂಡ ನಿರ್ಲಕ್ಷ್ಯದ ಆರೋಪ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ತನಿಖೆಯನ್ನ ಮಾಡ್ಲಾಗತ್ತಾ? ಈಗ FIR ಏನೋ ದಾಖಲಾಯ್ತು 304A ಅಡಿಯಲ್ಲಿ, ಏನ್ ಮಾಡ್ತಾರೆ? ಸುಮ್ನೆ FIR ದಾಖಲಾಗಿದೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ತೇಪೆ ಹಚ್ಚೋ ಕೆಲಸನ ಇದು? ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಈಗಾಗಲೇ ಅವರ ಕುಟುಂಬಸ್ಥರು ಒಂದು ಆರೋಪ ಮಾಡ್ತಿರುವಂತದ್ದು, ನಾವು ಸೆಂಟ್ ಮಾರ್ತಾಸ್ ಆಸ್ಪತ್ರೆಗೆ ಹೋದ್ರು ಕೂಡ ಅಷ್ಟೇ ಅಲ್ಲಿ ಸರಿಯಾದಂತ ಒಂದು ಟ್ರೀಟ್ಮೆಂಟ್ ಅನ್ನ ಮೇಲ್ನೋಟಕ್ಕೆ ಮಾಡಿಲ್ಲ ಅನ್ನುವಂಥದ್ದು. ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಕರ್ಕೊಂಡು ಬಂದಂತ ವೇಳೆಯಲ್ಲಿ ವೈದ್ಯಾಧಿಕಾರಿಗಳು ಬರೋದು ತಡ ಮಾಡ್ತಾರೆ, ಜೊತೆಗೆ ನಮ್ಮನ್ನ ಒಳಗಡೆ ಬಿಡೋದಕ್ಕೆ ತಡ ಮಾಡ್ತಾರೆ ಅನ್ನೋದು, ಸೆಕ್ಯೂರಿಟಿ ಅವರು ಕೂಡ ಅಷ್ಟೇ ಒಳಗಡೆ ಬಿಡೋದಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಾ ಇದ್ರು. ಅದರಂತೆ ವೈದ್ಯಾಧಿಕಾರಿಗಳು ಸ್ವಲ್ಪ ತಡವಾಗಿ ಬರ್ತಾರೆ, ತಡವಾಗಿ ಬಂದಂತವ್ರು ನೋಡಿ ಇಮಿಡಿಯೇಟ್ ಆಗಿ ಜೀವ ಹೋಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ಏನಾದ್ರೂ ಒಂದು ಅವರನ್ನ ಪ್ರಾಣ ಉಳಿಸೋದಕ್ಕೆ ಏನಾದ್ರೂ ಬೇರೆ ರೀತಿಯಂತ ಒಂದು ಪರ್ಯಾಯವಾಗಿ ಏನಾದ್ರೂ ಮಾಡಬಹುದಿತ್ತಲ್ವಾ ಅನ್ನುವಂಥದ್ದು ಕೂಡ ಆರೋಪ ಮಾಡ್ತಿದ್ರೆ. ಜೊತೆಗೆ ಪ್ರಮುಖವಾಗಿ ಇದೊಂದು ರೀತಿಯಂತ ಖಾಸಗಿ ಆಸ್ಪತ್ರೆ ಆಗಿರುವಂತ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಕುಟುಂಬಸ್ಥರು ಆರೋಪ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಕುಟುಂಬಸ್ಥರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ಘಟನೆ ಬಳಿಕ ಆಸ್ಪತ್ರೆಯವರು ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡಿಲ್ಲ. ಒಂದ್ ವೇಳೆ ಏನಾದ್ರೂ ಅವರು ಸರಿಯಾಗಿ ಸ್ಪಂದನೆ ಮಾಡಿದಂತ ವೇಳೆಯಲ್ಲಿ ಬಹುಶಃ ಭಾನುರೇಖಾ ಜೀವ ಉಳಿತಿತ್ತೇನೋ ಅನ್ನುವಂತ ಒಂದು ಆರೋಪವನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡ್ತಿದ್ರೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಭಾನುರೇಖಾ ಅವರ ಮೃತದೇಹನ ತಗೊಂಡೋಗಿದ್ದಾರೆ. ಮರಣೋತ್ತರ ಪರೀಕ್ಷೆ ಆದಂತ ಬಳಿಕ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಆಸ್ಪತ್ರೆಯವರು ನಿರ್ಲಕ್ಷ್ಯ ಇದೆಯಾ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ವಿಚಾರಣೆ ಬಳಿಕ ಗೊತ್ತಾಗುತ್ತೆ. ಪೃಥ್ವಿ.